ನಮಸ್ಕಾರ ರೀಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಹೋರಾಟದ ಕೂಗು ಈಗ ಕಿಚ್ಚ ಭಾಳ ಜೋರು ನಡೆದೈತಿ. ಯಾಕಂದ್ರೆ 9-10 ಜಿಲ್ಲೆದವರಿಗೂ ಸಹಿತ ತೊಂದರೆ ಆಗಾಕತ್ತೈತಿ ಅನ್ನುವ ಹೋರಾಟ ಸಮಿತಿಯ ನೇತೃತ್ವ ವಹಿಸಿದಂಥ ಮಹಾಮುಖಂಡರು ಇಂದು ಲಗ್ಗೆ ಒಗೆದು ಎಲ್ಲರಿಗೂ ಮನವಿ ಕೊಟ್ಟಾರ. ಆ ದೃಶ್ಯಗಳನ್ನು ತೋರಿಸ್ಬೇಕಲ್ರಿ. ಕಳೆದ ಹಲವಾರು ವರ್ಷಗಳಿಂದ ಇದೇ ಜವಾರಿ ಕಾಕ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು, ಇಲ್ಲದಿದ್ದರೆ ಉತ್ತರ ಕರ್ನಾಟಕಕ್ಕೆ ಸುವರ್ಣಸೌಧಕ್ಕೆ ಪ್ರತ್ಯೇಕ ಸಚಿವಾಲಯಗಳು ಬರಬೇಕು, ಎಲ್ಲ ಕೆಲಸಗಳು ಇಲ್ಲೇ ಇತ್ಯರ್ಥ ಆಗಬೇಕು, ಬೆಂಗಳೂರು ಹೋಗುವುದು ತಪ್ಪಬೇಕು ಅನ್ನೋದು ಒದರಿ ಹೇಳಿದಾಗ ಈಗ ಹೋರಾಟಗಾರ ಬಂದಾರ. ಹೋರಾಟಗಾರರಿಗೆ ಎದ್ದು ಕೂತಾರಂದ್ರೆ ಇನ್ನು ಉತ್ತರ ಕರ್ನಾಟಕದ ಈ ಸುವರ್ಣಸೌಧ ಶಕ್ತಿ ಸೌಧ ಆಗಬೇಕನ್ನುವ ಮನೋಭಾವನೆಯಿಂದ ಬಂದಿದ್ದಾರೆ. ಈ ಹೋರಾಟಗಾರರಿಗೆ ಒಂದು ಸ್ಪೆಷಲ್ ಲೈಕ್ ಮತ್ತು ಸ್ಪೆಷಲ್ ಸೆಲ್ಯೂಟ್ ಹೊಡಿಲೇಬೇಕು. ಯಾಕಂದರೆ ಅದರ ನೇತೃತ್ವ ವಹಿಸಿದಂಥ ಹೋರಾಟದ ಮುಖಾಂತರವೇ ತನ್ನ ಜೀವವನ್ನು ಸವಿಸಿದ ರಾಜಕಾರಣದಲ್ಲಿ ಶಾಸಕ ಆಗಬೇಕಾಗಿತ್ತು, ಮಂತ್ರಿ ಆಗಬೇಕಾಗಿತ್ತು, ರಾಜ್ಯದ ಚುಕ್ಕಾಣಿ ಹಿಡಿಬೇಕಾಗಿತ್ತು. ಹಣೆ ಬರದಲ್ಲಿ ಇಲ್ಲಂದ್ರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಜ್ವಲಂತ ಉದಾಹರಣೆ ಅಶೋಕ್ ಪೂಜಾರಿ. ಅಶೋಕ್ ಪೂಜಾರಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಅಶೋಕ್ ಪೂಜಾರಿ ಒಬ್ಬ ಧೈರ್ಯವಂತ ವ್ಯಕ್ತಿ, ಹೋರಾಟದಿಂದ ಬಂದವ. ಆದರೆ ಇವತ್ತು ಯಾವುದೇ ರಾಜಕೀಯ ಲಾಭಕ್ಕೋಸ್ಕರ ಯಾರ ಜನರನ್ನು ಸಹಿತ ಮರೆಮಾಚಲಿಕ್ಕೆ ಹೋಗಲಿಲ್ಲ. ಅದೊಂದು ಸಿದ್ಧಾಂತದ ವ್ಯಕ್ತಿ ಅಶೋಕ್ ಪೂಜಾರಿ. ಅಶೋಕ್ ಪೂಜಾರಿ ಇವತ್ತು ನೇತೃತ್ವ ವಹಿಸಿದಾರ. ಈ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು, ಅಖಂಡ ಕರ್ನಾಟಕ ಒಡಿಲಿಲ್ಲ ಅಂದರೆ ಈ ಶಕ್ತಿ ಸೌಧಕ್ಕೆ ಹೆಚ್ಚಿನ ಶಕ್ತಿ ಕೊಡಬೇಕು, ಎಲ್ಲ ಸಚಿವಾಲಯಗಳು ಬರಬೇಕು. ಇಲ್ಲದಿದ್ದರೆ ನಾವು ಉತ್ತರ ಕರ್ನಾಟಕ ಪ್ರತ್ಯೇಕದ ಕೂಗನ್ನು ಎಬ್ಬಿಸೋರು. ಹಿಂಗೆ ಗುಡುಗಿದಂಥ ಅವರ ಜೊತೆ ಇದ್ದಂಥ ಭೀಮ್ಸಿ ಗಡಾದ್ ಮತ್ತು ಹೈಕೋರ್ಟನ್ನು ತಂದಂಥ ಧೀಮಂತ ವ್ಯಕ್ತಿ ಬಿಡಿ ಹಿರೇಮಠ ಹುಬ್ಬಳ್ಳಿಯಿಂದ ಕೂಗು ಎಬ್ಸ್ಯಾರ. ಅನೇಕರು ಈ ಕೂಗಿಗೆ ಇನ್ನು ಸ್ಪಂದಿಸಬೇಕು. ಎಲ್ಲಿದ್ದೀರಿ ಹಾವೇರಿ ಗದಗದವರೇ? ಹುಬ್ಬಳ್ಳಿ ಧಾರವಾಡದ ಮಹಾನಗರದ ಹೆಬ್ಬಾಗಿಲು, ಉತ್ತರ ಕರ್ನಾಟಕದ ಹೆಬ್ಬಾಗಿಲು. ಅಲ್ಲಿ JDUದಿಂದ ಶಾಂತಗೌಡರು ಒಬ್ಬರು ಕೂಗು ಎಬ್ಬಿಸ್ತಾರ. ಕಮತಾರವರು ಕೂಗು ಎಬ್ಬಿಸಿದ್ದು, ಇನ್ನು ಅವರು ತಾಕತ್ತಿನಿಂದ ಕೂಗು ಎಬ್ಬಿಸಿದಾಗ ಇದೇ ಶಿವಾನಂದ ಜಾಮದಾರ್ ಸಾಹೇಬರು ಅದಕ್ಕೆ ಅಂಕಿ ಅಂಶಗಳನ್ನು ಕೊಡ್ತಾರ. ಈಗ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಈ ಚಳಿಗಾಲ ಅಧಿವೇಶನದಲ್ಲಿ ಈ ಉತ್ತರ ಕರ್ನಾಟಕಕ್ಕೆ ಯಾವ್ಯಾವ ಸವಲತ್ತುಗಳನ್ನು ಕೊಡಬೇಕನ್ನೋದು ಇಲ್ಲೇ ಇತ್ಯರ್ಥ ಮಾಡಬೇಕು. ಇಲ್ದಿದ್ರೆ ನಿಮ್ಮನ್ನು ಇಲ್ಲಿಂದ ಬಿಡುವುದಿಲ್ಲ. ಹಂಗೆ ಒಂದು ಸಂಘಟನೆ ತಯಾರಾಗೈತಿ, ಅದೇ ಉತ್ತರ ಕರ್ನಾಟಕದ ಹೋರಾಟ ಸಮಿತಿ. ಆ ಹೋರಾಟ ಸಮಿತಿಯ ಅನೇಕ ಒಳ್ಳೊಳ್ಳೆಯ ಧ್ಯೇಯ ದ್ವೇಷಗಳನ್ನು ಇಟ್ಕೊಂಡಾರ. ಅದೇ ರೀತಿ ಉತ್ತರ ಕರ್ನಾಟಕಕ್ಕೆ ಯಾಕೆ ಮಲತಾಯಿ ಧೋರಣೆ ತೋರಾಗತ್ತೀರಿ? ಪ್ರತಿಯೊಂದಕ್ಕೂ ನಾವು ಬೆಂಗಳೂರಿಗೆ ಹೋಗಬೇಕು, ಇದೆಂಥ ಕರ್ಮರಿ ನಮ್ಮದು 500 ಕೋಟಿ ರೂಪಾಯಿ ಖರ್ಚು ಮಾಡಿ ಸೌಧ ಕಟ್ಟಿದ್ದೀರಿ. ಆ ಸೌಧದಲ್ಲಿ ಏನಾದರೂ ಮ್ಯೂಸಿಯಂ ಮಾಡ್ತಿರೋ, ಡ್ಯಾನ್ಸಿಂಗ್ ಮಾಡ್ತಿರೋ, ಏನು ಅದೊಂದು ಪ್ರಾಣಿ ಸಂಗ್ರಹಾಲಯ ಮಾಡ್ತಿರೋ? ಇನ್ನು ಕೊನೆಗೆ ವರ್ಷಕ್ಕೆ 10 ದಿವಸ ಇಲ್ಲಿ ಮೋಜು ಮಜಾ ಮಸ್ತಿ ಮಾಡುವ ಸಲುವಾಗಿ ಅಧಿಕಾರಿಗಳು ಬರ್ತಾರ. ರಾಜಕಾರಣಿಗಳು ಗರಿಗರಿ ಬಟ್ಟೆ ಹಾಕ್ಕೊಂಡು ಅಯ್ಯೋ ಸಭಾತ್ಯಾಗ ಮಾಡಿ ಏನೇನೋ ಸಬೂಬ ಹೇಳಿ ಓಡೋಡಿ ಹೋಗಿ 10 ದಿವಸದ್ದು ಪಿಕ್ನಿಕ್ ಮಾಡೋಕೆ ಬಂದು ಏನು ಕೊಟ್ಟಿದ್ದೀರಿ ಉತ್ತರ ಕರ್ನಾಟಕಕ್ಕೆ ಇಲ್ಲಿಯವರೆಗೆ? ಅದನ್ನು ಕೇಳ್ತಾರೆ ಅಶೋಕ್ ಪೂಜಾರಿ ಮತ್ತು BD ಹಿರೇಮಠ ಭೀಮ್ಸಿ ಗಡಾದ್ ಅವರ ಅಸಂಖ್ಯಾತ ಅಭಿಮಾನಿಗಳು, ಅಸಂಖ್ಯಾತ ಬೆಂಬಲಿಗರು. ಈಗ ಕ್ರೋಢೀಕರಣ ಆಗಾಕತ್ತಾರ. 1000 ಜನ ಮನವಿ ಕೊಟ್ಟಾರ, 10,000 ಅಕ್ಕಾರ, 20,000 ಅಕ್ಕಾರ, ಲಕ್ಷ ಅಕ್ಕಾರ. ಎಚ್ಚರಿಕೆ ನಿಮಗೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್. ಉಸ್ತುವಾರಿ ಸಚಿವರು ಮನವಿಯನ್ನು ತೆಗೆದುಕೊಂಡಾರ ಬೆಳಗಾವಿ. ಇನ್ನು ಅದನ್ನು ಕಿವಿಯಾಗ ಹಾಕಬೇಕಿನ್ನು ಸಿದ್ದರಾಮಯ್ಯ ಅವರ ತಲೆಯಾಗ ಹಾಕಬೇಕು. ಇದೇ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು 18 ಶಾಸಕರು, 90 ಶಾಸಕರು ಉತ್ತರ ಕರ್ನಾಟಕದವರು ಇನ್ನು ದುಮಡಿ ಎಬಸಬೇಕು. ಇಲ್ದಿದ್ರೆ ಇದೇ ರೀತಿ ನಮ್ಮನ್ನು ಮಲ್ತಾಯಿ ಧೋರಣೆ ಮಾಡ್ಕೋತ ಹೋದರೆ ನಮ್ಮದು ಉತ್ತರ ಕರ್ನಾಟಕದ ಕನಸು ಎಂದಾಗುವುದು. ಬರೇ ಬೆಂಗಳೂರಿನವ್ರ ಮೇಲೆ ಅವಲಂಬಿತರಾಗಿ ರಾಜ್ಯಾಧ್ಯಕ್ಷ ಸ್ಥಾನ ಅವರಿಗೆ ಪದಾಧಿಕಾರಿಗಳು. ನೀವು ಅವರು ಶ್ರೀಮಂತರ ಹಾಕೋತ ಹೊಂಟಾರ, ನೀವು ಹೋರಾಟ ಮಾಡ್ಕೋತ ಹೊಂಟೇರಿ. ಇದಕ್ಕೆಲ್ಲ ಒಂದು ಕೊನೆಗಾಣಿಸಲಿಕ್ಕೆ ಈ ಚಿಂತಕಂತರಾದಂಥ ಚಿಂತನ ಮಂಥನ ವ್ಯಕ್ತಿಯಾದಂಥ ಅಶೋಕ್ ಪೂಜಾರಿ ಮತ್ತು ಭೀಮ್ಸಿ ಗಡಾದ್ ಮತ್ತು BD ಹಿರೇಮಠ ಅವರ ಕೈ ಬಲಪಡಿಸ್ರಿ. ಅವರ ಹೋರಾಟಕ್ಕೆ ಒಂದು ಶಕ್ತಿ ಕೊಡೋಣ. ಎಲ್ಲರೂ ಕೂಡೋಣಲ್ರಿ. ಕೂಡುವುದು ಬತ್ತಂದ್ರೆ ತಕ್ಷಣ ಜವಾರಿ ಕಾಕ ಅಲ್ಲಿ ಹಾಜರಾಗುತ್ತಾನೆ. ಮತ್ತೊಂದು ಕಡಕ ಜವಾರಿ ಸುದ್ದಿ ಅಲ್ಲಿಂದನೇ ಬಿತ್ತರಣೆ ಮಾಡ್ತಾನೆ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ.
ಆ ಏನೇನು ಅಲ್ಲಿ ಕೂಗಿ ಎಬ್ಸ್ಯಾರ, ಯಾವ ರೀತಿ ಅಶೋಕ್ ಪೂಜಾರಿ ಮಾತಾಡ್ಯಾರ, ಬಿಂಸಿಗಡದ ಏನು ಕೂಗು ಗೂಡ್ಯಾರ, ಬಿಡಿ ಹಿರೇಮಠ ಅವ್ರು ಏನು ಮಾತಾಡ್ಯಾರ, ಅವೆಲ್ಲ ದೃಶ್ಯಗಳು ಹಾಕ್ತಾನೆ ನೋಡ್ತೀರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಉತ್ತರ ಕರ್ನಾಟಕದ ಸೀಮಿತವಾಗಿ ಈ ಡಿಮಾಂಡ್ ಅದಕ್ಕೆ ಇಲ್ಲಿಂದ ಆರ್ಡರ್ ಕೊಡುವಂಥ ಈ ಮಹಾರಾಷ್ಟ್ರ ಟೈಮ್ನಾಗೆ ನಾಗ್ಪುರ ಎಲ್ಲ ನಾಗ್ಪುರ ಆ ನಾಗ್ಪುರದಾಗ ಏನೊಂದು ತೋರಿಸ್ತವ್ರಿ, ಅಲ್ಲಿಂದ ನಮ್ಗೆ ನೆಟ್ವರ್ಕ್ ಎಲ್ಲರಿಗೆ ಅಲ್ಲಿ ಅವರ ಡೈರೆಕ್ಟ್ ಬಾಂಬೆ ಕೊಡ್ತಿರ್ತಾರೆ. ಹಂಗೆ ಸೆಕ್ರೆಟರಿಯೇಟ್ ಒಂದು ಸೆಕ್ಷನ್, ಸೆಕ್ರೆಟರಿಯೇಟ್ ಆಫೀಸರ್ ಒಂದು ವಿಂಗ, ಡೈರೆಕ್ಟರ್ ಆಫೀಸರ್ ಒಂದು ವಿಂಗ, ಇಲ್ಲಿಂದ ವರ್ಕ್ ಮಾಡಕಂತಂದ್ರೆ ಇಲ್ಲಿ ನಾವು ಹೈಕೋರ್ಟ್ ಆಯ್ತು ಧಾರವಾಡದಲ್ಲಿ, ಇಲ್ಲಿ ಹೈಕೋರ್ಟ್ ಆಗಿ ನಮ್ಮಲ್ಲಿ ಮಾಡೋದು ಇಲ್ಲಿ ತಯಾರಾದ ಅಲ್ಲಿ ಪ್ರಿಂಟ್ ಆಗಿರ್ತದೆ. ಇಲ್ಲಿ ನೀವು ತಯಾರಾಗಿ ಆರ್ಡರ್ ರೆಡಿ ಮಾಡಿದ್ರೆ ಅವ್ರು ಅಪ್ರೂವ್ ಕೊಟ್ಟ ಸಾಕಲ್ಲ. ಲಾಸ್ಟ್ ಚೀಫ್ ಸೆಕ್ರೆಟರಿ ಬಗ್ಗೆ ಹುಡುಗಿಯವರು ಇಲ್ಲಿಂದ ಸ್ಟಾರ್ಟ್ ಮಾಡ್ರು ಯಾವ್ದು ಅಲ್ಲಿ ಈ ಸಿಗ್ನೇಚರ್ ಬರಕ್ಕೆ ಈಗೇನು ಪ್ರಶ್ನೆ ಇಲ್ಲ. ಬೇಕಾದಾಗ ಒಂದು ಈ ಸೆಷನ್ದೊಳಗೆ ಬೆಳಗಾವಿ ಆಡಳಿತ ಶಕ್ತಿ ಕೇಂದ್ರ ಮಾಡೋ ಸಲುವಾಗಿ ಸೆಕ್ರೆಟರಿಯೇಟ್ ಮತ್ತು ಡೈರೆಕ್ಟ್ ಆಫೀಸ್ ಇಲ್ಲೇ ಮಾಡೋ ಸಲುವಾಗಿ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರ ಇವತ್ತನೇ ಮನೆಗೆ ತಮ್ಮ ಮನೆಯನ್ನು ಅಲ್ಲಿ ಮಾಡಿ